ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಪಟೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ಕೃಷ್ಣ ಪರಮಾತ್ಮ ತನ್ನ ಮಾಯಾವಿ ಸ್ವರೂಪಿಯ ಅಂತ ಕೊರವಂಜಿ ರೂಪದಿಂದ ದೃಶ್ಯಾನ ಮಂದಿರಕ್ಕೆ ಬಂದು ಅವಳ ಮನಸ್ಸಿನ ಇಷ್ಟಾರ್ಥವನ್ನು ಹೇಳಿ ಈಗ ಕೊನೆಗೆ ಏನಾಗ್ತದೆ, ದಶಾವತಾರಗಳನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ತಾನು ತೊಟ್ಟಂಥ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಅವತಾರಗಳನ್ನು ವಿಸ್ತಾರವಾಗಿ ಹೇಳ್ತಾ ಅಂತರೀಗ 5ನೇ ಅವತಾರವನ್ನು ಹೇಳ್ತಾ ಇದ್ದಾನೆ. ಅದನ್ನು ಸಹಸ್ರಾರು ಯಜ್ಞ ಮಾಡಿ ಗರ್ವವ ತಾಳಿದೆ, ಸಹಸ್ರಾರು ಯಜ್ಞ ಮಾಡಿ ಗರ್ವವ ತಾಳಿದ ಬಲಿಯ ಬಲಿಯ ಗರ್ವನು ಮುರಿದ, ಬಲಿಯ ಗರ್ವನು ಮುರಿದ, ಬಲಿಯ ಗರ್ವನು ಮುರಿದ ವಾಮನ ಬಂದೇಣಿ ತೆರೆಯ ಬಾಗಿಲು ತೆರೆಯ ಹೋತಾಯ ಅಂದರೆ ದುತೆ ಸಹಸ್ರಾರು ಯಜ್ಞಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದರೂ ಕೂಡ ಬಲಿಚಕ್ರವರ್ತಿ ಅಹಂಕಾರದಿಂದ ಬೇಡಿದವರಿಗೆ ಬೇಡಿದ್ದೇನೆ ಕೊಡ್ತೇನೆ ಅಂತೇಳಿ ಡಂಗುರಾಡಿಸಿಬಿಟ್ಟ. ಹೌದಲ್ರಿ, ಅಂಥವನೆಲ್ಲ ಶಕ್ತಿ ಇತ್ತು, ಅವನು ಮಾಡಿದ ಹೋಮ ಮಾಡಿದಂಥ ಬಲಿಚಕ್ರವರ್ತಿ ಭೂಪಾಲ ಮುಂದೆ ಏನು ಬೇಕಾದ ಕೊಡ್ತೀನಿ ಅಂತೇಳಿ ಹೇಳೋದು ಕರೆಯತ್ರಿ. ಹಾಗಲ್ಲ ದೂತೆ, ಬೇಕಾದಂಥ ಐಶ್ವರ್ಯ ಬಂದರೂ ಕೂಡ ಸುಖ ಬರಬಾರ್ದು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ದೂತೆ ಬೇಡಿದವರಿಗೆ ಬೇಡಿದ ಕೊಡಲಿಕ್ಕೆ ಇವು ಯಾರು ಅಂದ್ರೇನ್ರಿ ನಿಮ್ಮ ಮಾತ? ಅವನಲ್ಲಿ ಈ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡಲಿಕ್ಕೆ ನಾನು ಉಪೇಂದ್ರ ನಾಮದಿಂದ ವಾಮನಾವತಾರದ ತೋರಿಸಬೇಕಾಯಿತು, ಅಂದರೆ ಧಾರಣೆ ಮಾಡಬೇಕಾಯಿತು. ವಾಮನಾವತಾರಿ ಅಂದರೆ ಏನ್ರಿ, ಏನು ಮಾಡಿದ್ರಿ ನೀವು? ಬಲಿಚಕ್ರವರ್ತಿ ಇದ್ದಲ್ಲಿಗೆ ಪುಟ್ಟ ವಾಮನ ರೂಪದಿಂದ ನಾನು ಬಂದೆ, ಅಂದರೆ ಚಿಕ್ಕ ಒಂದು ಬಾಲಕನ ವಟವೇಷದಿಂದ ಬಂದೆ. ಏನು ಅವರು ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೇನೆ ಅಂತ ಹೇಳಿ ಡಂಗರು ಅಡಿಸಿದ್ದಲ್ಲ, ಆವಾಗ ನಾನು ಕೇವಲ ನನಗೆ 3 ಪಾದ ಭೂಮಿಯನ್ನು ದಾನವಾಗಿ ಕೊಡು ಮಹಾರಾಜ ಅಂತ ಕೇಳಿದ ಕ್ಷಣ ಆವಾಗ ಏನಾಯ್ತು ರೀ ಸ್ವಾಮಿ, ಆತ ಘಗಶಿನಕ್ಕ ಅಲ್ಲ. ಈ ಒಂದು ರಾಜರ ಆಸ್ಥಾನದಲ್ಲಿ ಬರಬೇಕಾದ್ರೆ ಹೊಳ್ಳೆ ಬರೋಕ್ಕಾಗೋದಿಲ್ಲ, ಒಂದು ಅವಕಾಶ ಸಿಕ್ಕತಿ. ಬೇಡಿದ್ದನ್ನು ಕೊಟ್ಟದಲ್ಲಿ ಎಲ್ಲರಿಗೂ ನೀವು 3 ಪಾದ ಭೂಮಿ ತೊಗೊಂಡು ಏನು ಮಾಡ್ತಿ ತಂದಾಗ, ಇಲ್ಲ ಮಹಾರಾಜ ನನಗೆ 3 ಪಾದ ಭೂಮಿಯನ್ನು ಕೊಡು ಅಂದಾಕ್ಷಣ 3 ಪಾದ ಭೂಮಿಯನ್ನು ಕೊಟ್ಟೆ. 1 ಪಾದದಿಂದ ಭೂಮಿ ತುಂಬಿತು, 2ನೇ ಪಾದದಿಂದ ಆಕಾಶ ತುಂಬಿತು, 3ನೇ ಪಾದದಿಂದ ಬಲಿಚಕ್ರವರ್ತಿಗೆ ಇವ ಎಲ್ಲಿ ಪಾದ ಇಡಲಿ ಅಂದಾಕ್ಷಣ ಗುರುತಾಯ್ತು. ಇವು ಸಾಕ್ಷಾತ್ ಶ್ರೀಮನ್ನಾರಾಯಣ ತಿಳ್ಕೊಂಡು ಪರಮಾತ್ಮ ನಿನ್ನ ಪವಿತ್ರವಾದಂಥ ಈ ಪಾದವನ್ನು ನನ್ನನ್ನು ಮಸ್ತಕದ ಮೇಲೆ ಇಡು, ಉದ್ಧಾರ ಮಾಡುವಂದಾಕ್ಷಣ ಆತನ ಮಸ್ತಕದ ಮೇಲೆ 3ನೇ ಪಾದವನ್ನು ಇಟ್ಟು ಆತನ ಪಾತಾಳಕ್ಕೆ ತೆಗೆದು ಉದ್ಧಾರ ಮಾಡಿದ್ದೀನಿ. ಅಂಥ ವಾಮನ ಅವತಾರಿ ಬಂದಿದ್ದೇನೆ, ಬಗಲ ತೆರೆದು ನೋಡು ಸತ್ಯಭಾಮ ಅಂದಾಗ, ಹಾಗದು ಸ್ವಾಮಿ ವಾಮನಾವತಾರಿ ಪರಮಾತ್ಮರು ಬಂದಾರ ಬಾಗಿಲು ತೆಗೆಯುವ ಅಂತ ಹೇಳ್ತೀನಿ. ದೂತೆ ಏನಂತಾರೆ, ವಾಮನಾವತಾರ ಕರೆಯಾಗಿದ್ದ ಅಲ್ಲೇ ಭಿಕ್ಷಾ ಬಿಡ್ಕೊಟ್ಟು ಹೋಗು ಅಂತ ಹೇಳಿ ಅವರಿಗೆ. ದೂತಿ ಏನಂತೆ ಪರಮಾತ್ಮ ಇಲ್ಲ ಅಲ್ಲೇ ಭಿಕ್ಷಾ ಬಿಡಕ್ಕೆ ಹೋಗಂತೇಳಿ. ದೂತೆ ಸತ್ಯಭಾಮ ಏನಂತಾಳೆ, ಏನು ರೀ ಪರಮಾತ್ಮ ಹಿಂಗೆ ಮಾತಾಡ್ರಿ, ತಪ್ಪಾಗೋದಿಲ್ಲ ರೀ. ನೀವು ಆ ಬಲಿಚಕ್ರವರ್ತಿಗೆ ಹೇಳೋದೊಂದು ಮಾಡೋದೊಂದು ಮಾಡಿ ಮೋಸ ಮಾಡಿದ್ರಿ. ಈಗ ನೋಡಿ ನಮ್ಮವ್ವ ಭಿಕ್ಷೆ ಬೇಡಕ್ಕೆ ಹೋಗ್ರಿ ಅಂತಾಳೆ. ಅದು ದೂತೆ ಏನು ಮಾತಾಡ್ತೀನಿ ನಾನು ಬಲಿಚಕ್ರವರ್ತಿಗೆ ಅದು ಹೆಂಗೆ ಮೋಸ ಮಾಡಿದ್ದೀನಿ? ಆತನಿಗೆ ತ್ರೈಲೋಕ್ಯ ಸಂಪತ್ತು ನೀಡಿ ಪದವಿ ನೀಡಿ ಉದ್ಧಾರ ಮಾಡಿದ್ದೀನಿ. ಅದೆಲ್ಲ ಆಮೇಲೆ ಆಗಿರ್ಬೇಕು ರೀ. ನೀವು ಭಿಕ್ಷಾ ಬೇಡುವಾಗ ಪುಟ್ಟ ವಾಮನ ಅವತಾರಿಯಾಗಿ ಬಂದು ಬಲಿರಾಜನಲ್ಲಿ ಮೋಸ ಮಾಡಿದಂಗೆ ಆತಲ್ರಿ. ಇದ್ರಾಗೇನು ಮೋಸ ಐತಿ? ಅದನ್ನೇ ಹೇಳ್ತೀನಿ ಕೇಳ್ರಿ. ಮುಂದೆ ಬಲಿ ಚಕ್ರವರ್ತಿ ಹತ್ರ ಹೋಗಿ 3 ಪಾದ ಭೂಮಿ ಬೇಡುವಾಗ ನೀವು ಕುಳ್ಳರಾಗಿದ್ರಿ, ಅಂದರೆ ಸಣ್ಣವರಿದ್ರಲ್ಲ. ಹೌದು, ನಿಮ್ಮ ತಂತ್ರವನ್ನು ಅರಿಯದಂಥ ಬಲಿ ಚಕ್ರವರ್ತಿ ನಿಮಗೆ 3 ಪಾದ ಭೂಮಿ ಕೊಡ್ದಂತ ಹೇಳಿದ. ಹೌದು, ಆಮೇಲೆ ನೀವು ವಿಸ್ತಾರ ರೂಪದಿಂದ ಹೊಂದಿ ನಿಮ್ಮ 2 ಪಾದಗಳಿಂದ ಭೂಮಿ ಆಕಾಶಗಳನ್ನು ತುಂಬಿಸಿಬಿಟ್ರಿ. ಇದು ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ಪರಮಾತ್ಮ? ಹೀಗಂತ ಯಾವ್ದತೆ ನೋಡು, ನಿಮಗೆ ನಾನು ಮೋಸ ಮಾಡಿದಂಗೆ ಅನ್ನಿಸ್ತೈತಿ. ಆದರೆ ಬಲಿಚಕ್ರವರ್ತಿಯ ಭಕ್ತಿಯ ಪರೀಕ್ಷೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ನಾನು ಹಾಗೆ ಮಾಡಲೇಬೇಕಾಗಿತ್ತು. ಹಾಗೆ ಮಾಡದೆ ಇದರಲ್ಲಿ ಯಾವ ಪಾರ್ಥವನ್ನು ತಿಳ್ಕೊಬೇಡ, ಅವನು ಉದ್ಧಾರ ಮಾಡಿದ್ದೀನಿ. ಅಂತೂ ಪಾಪ
ಆ ಬಲಿಯನ್ನು ನಿಮ್ಮ ಪಾದದಿಂದ ಪಾತಾಳಕ್ಕೆ ಒತ್ತಿಕೊಂಡು ಬಿಟ್ರಿ. ಏನಾಯ್ತು ನೋಡ್ರಿ, ಆ ಬಲಿ ಚಕ್ರವರ್ತಿ ಪಾಪ ದಾನ ಮಾಡೋದು ತಪ್ಪ? ಹಾಗಲ್ಲ ದೂತೆ, ಇದು ಬಲಿ ಚಕ್ರವರ್ತಿಯು ಮಾಡಿದ ಆತ್ಮನಿವೇದನಾ ಭಕ್ತಿ. ಇದನ್ನು ಜಗತ್ತಿಗೆ ನಾನು ತೋರಿಸಬೇಕಾಗಿತ್ತು. ಆತನ ಹೆಸರನ್ನು ಅಜರಾಮರವಾಗಿ ಉಳಿಯುವಂತೆ ಮಾಡಿದ್ದೀನಿ. ಪಾತಾಳ ಲೋಕದವನಿಗೆ ಅಮರ ಪದವಿಯನ್ನು ಕೊಡುವುದಲ್ಲದೆ ಆತನ ಅರಮನೆಯ ದ್ವಾರಪಾಲಕನಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಭಕ್ತರ ಮನೆಯ ಆಳಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಇದು ಅಲ್ಲದೆ ಆತನ ಸ್ಮರಣೆ ಮಾಡಿದ ತಕ್ಷಣವೇ ಅವನಿಗೆ ಭೇಟಿ ಕೊಡ್ತಾಯಿದ್ದೀನಿ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಬಲಿಪಾಡ್ಯ ಅಂತ ಆಚರಣೆ ಮಾಡ್ತಾರೆ ನೋಡು, ಅದು ಬಲಿಪಾಡ್ಯ ಆಗುವಂಗೆ ದೀಪಾವಳಿ ಒಳಗೆ ಎಲ್ಲರೂ ಆಚರಣೆ ಮಾಡ್ತಾರೆ. ಅದಕ್ಕೆ ಏನಿತ್ತಂದ್ರೆ ಅವಾಗ ಯಾವಾಗಲೂ ಅಜರಾಮರವಂತ ಸ್ಥಾನ ಕೊಟ್ಟಿದೆ ದೂತಿ. ಆತು ಬಿಡ್ರಿ ಪರಮಾತ್ಮ. ಇಷ್ಟೆಲ್ಲ ನಮ್ಮ ಸತ್ಯಭಾಮ ತಾಯಿಗೆ ಗೊತ್ತಾಗೋದಿಲ್ಲ ರೀ. ಅದಕ್ಕೆ ನಿಮಗೆ ಭಿಕ್ಷಾ ಬೇಡ್ಕೊಂತ ಹೋಗ್ರಿ ಅಂತ ನೋಡ್ರಿ, ಏನು ಮಾಡ್ತೀರಿ? ಹಾಕಿದ್ದೀನಿ ತಪ್ಪಿಲ್ಲ ದೂತೆ. ಭಿಕ್ಷಾ ಬೇಡೋದು ಅಂತಂದ್ರೆ ಅದು ಅಷ್ಟು ಹಗರ ಕೆಲಸ ಅಂತ ತಿಳ್ಕೊಬೇಡ್ರಿ. ಎಲ್ಲರಿಗೂ ಭಿಕ್ಷೆ ಬೇಡಕ್ಕೆ ಬರ್ತೈತಿನ್ನು, ಅದು ಅಧಿಕಾರ ಯಾರಿಗೂ ಇಲ್ಲ. ಯಾರು ಮಾನಾಭಿಮಾನಗಳಿಂದ ಬದಿಗೆ ಸರಿಸಿ ಲೋಕ ಕಲ್ಯಾಣ ಬಯಸ್ತಾರೋ ಅಂಥವ್ರಿಗೆ ಮಾತ್ರ ಭಿಕ್ಷೆ ಬೇಡಕ್ಕೆ ಅಧಿಕಾರ. ಅದು ಮನೆಗೆ ಭಿಕ್ಷುಕ ಬಂದ್ರೆ ಆತ ಸಾಕ್ಷಾತ್ ಭಗವಂತ ಅಂತೇಳಿ ತಿಳ್ಕೊಂಡು ನೀವು ನಿಮ್ಮ ಕೈಲಾದಷ್ಟು ದಾನ ಧರ್ಮಾದಿಗಳನ್ನು ಮಾಡಬೇಕು. ಅವರನ್ನು ಎಂದೂ ತುಚ್ಛವಾಗಿ ಅಪಮಾನ ಮಾಡಬಾರ್ದು. ಇನ್ನು ಮುಂದಿನ ಅವತಾರ ಹೇಳ್ತೇನೆ ಕೇಳು ಸ್ವಾಮಿ. ಇನ್ನೊಂದು ಅವತಾರ ಹೇಳೋಕ್ಕಿಂತ ಮೊದಲು ಈ ವಾಮನಾವತಾರದ ಧಾರಣ ಮಾಡಿದಂಥ ಕಾಲ ಯಾವುದು, ಆವಾಗ ನಿಮ್ಮ ತಂದೆ ಯಾರು, ತಾಯಿ ಯಾರು, ಮತ್ತು ನಿಮ್ಮ ರಾಣಿ ಯಾರು, ನೀವು ಎಲ್ಲಿ ಇದ್ರಿ ಇದಷ್ಟು ಮಾಹಿತಿ ಹೇಳಿರಲ್ಲ. ಕರೆಯದು ದೂತೆ, ಕೃತಯುಗದ ಕೊನೆಯಲ್ಲಿ ಅಂದರೆ ಕೃತಯುಗದ ಕೊನೆಯೊಳಗೆ ನಾನು ಈ ವಾಮನ ಅವತಾರವನ್ನು ಧಾರಣ ಮಾಡಿದ್ದೀನಿ. ಆಗ ನನ್ನ ತಂದೆ ಕಶ್ಯಪ ಮಹರ್ಷಿ, ತಾಯಿ ಅದಿತಿ ದೇವಿ, ಗುರು ವಶಿಷ್ಠ ಮಹರ್ಷಿಗಳು, ನಾನು ಜನ್ಮವಾರ ಗುರುವಾರ, ತಿಥಿ ಭಾದ್ರಪದ ಶುದ್ಧ ದ್ವಾಸಿ, ನಕ್ಷತ್ರ ಶ್ರವಣ ನಕ್ಷತ್ರ ಅವತರಿಸಿ ಬ್ರಹ್ಮಚಾರಿಯಾಗಿದ್ದಂಥ ನಾನು ಮೂಲಸ್ತಂಭ ಕ್ಷೇತ್ರದೊಳಗಿದ್ದೆ. ಈ ಅವತಾರದ ಪರಿಕಲ್ಪನೆ ನಿನಗೆ ಈಗಾದರೂ ತಿಳಿತಲ್ಲ? ಹೌದು ಬಿಡ್ರಿ ಸ್ವಾಮಿ, ತಿಳಿತು. ವಾಮನಾವತಾರ ಧಾರಣ ಮಾಡಿದ ಕಾಲ ಭಾದ್ರಪದ ಶುದ್ಧ ದ್ವಾದಶಿ, ಗುರುವಾರ, ಶ್ರವಣ ನಕ್ಷತ್ರ, ತಂದೆ ಕಶ್ಯಪ, ತಾಯಿ ದಿತಿ, ಗುರು ವಶಿಷ್ಠ ಮುನಿ, ತಾವಿದ್ದದ್ದು ಮೂಲಸ್ತಂಭ ಕ್ಷೇತ್ರ ಅಂತೇಳಿ ನನ್ನ ಅರಿವಿಗೆ ಬಂತ್ರಿ ಸ್ವಾಮಿ. ಹಾದೂತೆ, ನನ್ನ ದಶಾವತಾರಗಳಲ್ಲಿ ವಾಮನಾವತಾರ ಭಾಳ ದೊಡ್ಡದು. ಭಕ್ತರ ಮನಸ್ಥಿತಿಯನ್ನು ಅರಿತ ಆತ್ಮನಿವೇದನೆ ಮುಖಾಂತರವಾಗಿ ಬಲಿಚಕ್ರವರ್ತಿನ ಉದ್ಧಾರ ಮಾಡಿದಂತೆ ನಾನು ಎಲ್ಲರನ್ನ ಉದ್ಧಾರ ಮಾಡಬೇಕಾಗಿದೆ. ಅದಕ್ಕೆ ಶ್ರವಣಾದಿ ವ್ಯಕ್ತಿಗಳು ಬಹಿರಂಗವಾಗಿ ತೋರ್ಪಡೆಯಾಗಿ ಅಂತರಂಗದಲ್ಲಿ ಪರ್ಯಾವಸನಗೊಂಡರೆ ಆತ್ಮನಿವೇದನಾ ಭಕ್ತಿ ಏನಾಗ್ತದೆ, ಆತ್ಮರಂಗದಲ್ಲಿ ಮೊದಲ ಅವಿರ್ಭೂತವಾಗಿ ಬಹಿರಂಗದಲ್ಲಿ ಪ್ರಕಟವಾಗಿ ದೇವನಿಷ್ಠೆಯ ಪರಾಕಾಷ್ಠೆಯಷ್ಟೇ ತೋರಿಸುತ್ತೆ. ಇದು ಶ್ರೇಷ್ಠವಾದಂಥ ಇದು ಅವತಾರದ ಒಂದು ಪರಿಕಲ್ಪನೆ ಜೊತೆಗೆ ಆತ್ಮನಿವೇದನಾ ಭಕ್ತಿ ಸರ್ವಶ್ರೇಷ್ಠ ಅತೀತ. ಆಯ್ತು ಭಗವಂತ, ನೀವೆಲ್ಲ ಹೇಳೋದು ನಮ್ಗೆ ಭಾಳ ಆನಂದ ಆಯ್ತು. ನಮ್ಮ ತಾಯಿಯವರಿಗೆ ತಿಳಿಯುವಂಥ ಅವತಾರ ಹೇಳ್ರಿ ಅಂದ್ರೆ ನೀವು ಬಂದದಕ್ಕೆ ಸಾರ್ಥಕ ಆಕತಿ, ಭಗವಂತ ಕೆಲಸ ಲಗುಟ್ ಆಕತಿ. ಹೀಗೆ ದೂತೆ. ಹಾಗಾದರೆ ನಾನಿನ್ನು 7ನೇ ಅವತಾರ ಪರಶುರಾಮ ಅವತಾರ ಕುರಿತು ಹೇಳ್ತೀನಿ, ಚಿತ್ತಗೊಟ್ಟುಗಳು. ಹಾಗಲ್ರಿ ಪರಮಾತ್ಮ ಹೇಳ್ರಿ, ನೀವು ಹೇಳೋದು ಹೆಚ್ಚು ನಾ ಕೇಳೋದು ಹೆಚ್ಚು. ತಂದೆ ವಚನಕ್ಕಾಗಿ ತ್ವರಿತದಿ ಮಾತೆಯ ಕೊಂದೆ, ತಂದೆ ವಚನಕ್ಕಾಗಿ ತ್ವರಿತದಿ ತಾಯಿಯ ಕೊಂದೆ, ಪರಶುರಾಮ ನಾನು ಪರಶುರಾಮ. ಪರಶುರಾಮನು ಬಂದೆ ಭಾರ್ಗವನ ಬಂದೆ, ಪರಶುರಾಮನು ಬಂದೆ ಭಾರ್ಗವನ ಬಂದೆ, ತೆರೆಯ ಬಾಗಿಲ ತೆರೆ ಹೋತಾಯ. ದೂತೆ, ಹೇಳು ಸತ್ಯಭಾಮಗೆ, ತಂದೆಯ ವಚನ ಪಾಲಿಸುವುದಕ್ಕಾಗಿ ಹೆತ್ತ ತಾಯಿಯ ಶಿರಚ್ಛೇದನ ಮಾಡಿದಂಥ ಪರಶುರಾಮ ಅವತಾರ ಬಂದಿದ್ದೀನಿ, ಬಾಗಿಲು ತೆರೆಯ ಸತ್ಯಭಾಮ ಅಂತ ಹೇಳು. ಪರಶುರಾಮ ಅವತಾರಿ ಪರಮಾತ್ಮ ಬಂದಾನಂತವ ಬಾಲ ತೆಗಿರಿ. ದೂತೆ, ಅದೇ ಪರಶುರಾಮ ಅವತಾರ ಕರೆಯಾಗಿದ್ದಂದ್ರೆ ಅವ್ರು ಇಲ್ಲಿ ಯಾಕೆ ಬಂದರು? ಅಲ್ಲೇ ಹೇಳ್ಕೊಳ್ಳೋಕೆ ಹೋಗಿ ಅಲ್ಲಿ ಎಲ್ಲಮ್ಮ ಕೂಡ ಸೇವೆ ಮಾಡ್ಕೊತ ಹೇಳಿರ್ತಾಳೆ. ದೂತೆ, ಸತ್ಯಭಾಮ ಏನಂತಾಳು? ಸ್ವಾಮಿ, ಅದೇ ಪರಶುರಾಮ ಅವತಾರ ಕರೆಯದಾದ್ರೆ ನೀವು ಸೌದತ್ತಿಗೆ ಅಲ್ಲೇ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ರಿ ಅಂತಾರೆ ತಾಯಿಯವರು. ಏನು ದೂತೆ, ಈ ಸತ್ಯಭಾಮ ಯಾಕಂತಾಳು? ನಾನೇನು ಹುಟ್ಟಿಸ್ಕೊಂಡು ಹೇಳ್ತೀನಿ ನಾನು? ಇಲ್ಲಪ್ಪ, ಅವ್ರು ಹೇಳಿದ್ದಾನೆ ಜಗತ್ತಿನಾಗ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ.
ಅಲ್ರಿ ನೀವು ನಿಮ್ಮ ಕೈಯಾರೆ ಕೊಡಲಿ ತೊಗೊಂಡದ್ದು ನಿಮ್ಮ ತಾಯಿ ಶಿರವನ್ನು ಕಡ್ದವ್ರಿ ಅಂದರೆ ಯಾವ್ಯಾವ ಕಟಕರ ಮಾತ್ರಿ ಯಾರು ಮಾಡ್ತಾರೆ ಇಂಥ ಕೆಲಸ ತಾಯಿ ಶಿರಚ್ಛೇದನ ಮಾಡೋದು ದೂತೆ ನಾನು ಮಾಡಿದ್ದು ಧರ್ಮಕ್ಕಾಗಿ ಅದನ್ನು ತಿಳಿದಿದ್ದರೆ ಅಪಾರ್ಥ ಮಾಡಬೇಡ ಅದನ್ನು ಹೇಳ್ತೀನಿ. ಅಲ್ರಿ ತಾಯಿಯನ್ನು ಕೊಂದದ್ದು ದೋಷ ಕೆಲಸ ಹೌದಲ್ರಿ? ಇಲ್ಲ, ನಾನು ತಾಯಿಯನ್ನು ಕೊಂದರೂ ಕೂಡ ನನ್ನ ತಾಯಿ ನಿರ್ದೋಷಿಯಾಗಿದ್ದನ್ನು ಮತ್ತೆ ಅವಳನ್ನು ಪಡೆದನಿ. ಆದರೆ ತಂದೆ ಮಾತು ಕೇಳಬೇಕಾಗಿತ್ತು. ಅದು ಹೆಂಗೆ ಹಾಡಾಗಲೇ ಕೊಲೆ ಮಾಡಿದವರು ನಿರ್ದೋಷಿ ಅಂತೇಳಿ ಹೊರಗೆ ಬರ್ತಾರಪ್ಪ, ಹೆಂಗೆ ನೀವು ಅದನ್ನು ನಮಗೆ ಹೇಳ್ತೀರಿ? ಅದನ್ನು ಸ್ವಲ್ಪ ತಿಳಿಯೋಂಗೆ ಹೇಳ್ರಿ. ಅದು ಹೇಗೆ ಬಿಡಿಸಿ ಹೇಳ್ತೀನಿ ನಿನಗೆ ಗುರ್ತಾಗ್ತದೆ. ಬಿಡಿಸಿ ಹೇಳೋದು ಆತ್ರಿ ನಮಗೆ ತಿಳಿಯೋಂಗೆ ಹೇಳಿದ್ರೆ ಸಾಕತ್ ಹೇಳಿಲ್ಲ. ತೂತೆ ಪರಶುರಾಮ ಅವತಾರದಲ್ಲಿ ನನ್ನ ತಂದೆ ಯಾರು ಜಮದಗ್ನಿ ಮಹರ್ಷಿಗಳು ನನ್ನ ತಾಯಿಯ ಅಂತ ರೇಣುಕಾ ಮಾತೆಗೆ ಸೂರ್ಯೋದಯ ಆಗುವುದರೊಳಗಾಗಿ ಮಲಪ್ರಭಾ ನದಿಯಿಂದ ತಮ್ಮ ಪೂಜೆಗೆ ಗಂಗೋದಕ ತೆಗೆದುಕೊಂಡು ಬರಬೇಕಂತ ಆಜ್ಞೆ ಮಾಡಿದರು. ತಂದೆಯ ಮಾತನ್ನು ಮಣಿಸಿದಂಥ ನನ್ನ ತಾಯಿ ಪ್ರತಿನಿತ್ಯ ಮಲಪ್ರಭಾ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಮರಳು ಬಿಂದಿಗೆ ಮಾಡಿ ಅದರಾಗ ಸರ್ಪ ಸಿಂಬೆಯನ್ನು ಮಾಡಿ ನೀರು ತುಂಬಿಕೊಂಡು ಬಂದು ನನ್ನ ತಂದೆಯ ಪೂಜೆಗೆ ಕೊಡ್ತಾಯಿದ್ಳು. ಒಂದು ದಿನ ಸೂರ್ಯೋದಯಕ್ಕಿಂತ ಮುಂಚೆ ಏನಾಯಿತು? ಅದು ಏನಾಯ್ತು ರೀ? ನೀವು ಹೇಳಿದರೆ ನಮಗೆ ಗೊತ್ತಾಗೋದಲ್ಲ ಪರಮಾತ್ಮ. ಅದನ್ನೇ ಹೇಳ್ತೀನಿ, ಚಿತ್ತಗೊಟ್ಟು ಕೇಳು.